ಬೈಂದೂರಿನಲ್ಲಿ ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಹರಸಾಹಸ ಪಡ್ತಾ ಇದ್ದಾರೆ. ಹೊಳೆ ದಾಟಿಸಲು ಪೋಷಕರೇ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ಪೋಷಕರಿಲ್ಲದೆ ಶಾಲೆಗೆ ಹೋಗಲು ಮಕ್ಕಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಶಾಲೆಗೆ ಪೋಷಕರೇ ಕರ್ಕೊಂಡು ಹೋಗಬೇಕು. ಹೊಳೆ ದಾಟಿಸಲು ಪೋಷಕರೇ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ಪೋಷಕರಿಲ್ಲದೆ ಶಾಲೆಗೆ ಹೋಗಲು ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ. ಹುಲ್ಕಡಿಗೆ ಗ್ರಾಮದಲ್ಲಿ ಶಾಲೆಗೆ ಹೋಗಲು ಮಕ್ಕಳು ಪರದಾಡ್ತಿದ್ದಾರೆ. ಗೋಳಿ ಹೊಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಲ್ಕಡಿಗೆಯಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಯಿಂದ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗೋಳಿ ಹೊಳೆಯಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ. ಹೆಚ್ಚಾಗಿ ಮರಾಠ ಸಮುದಾಯ ವಾಸವಾಗಿರುವಂತಹ ಗ್ರಾಮ ಅದು. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಂತಿದೆ ಈ ಒಂದು ಗ್ರಾಮ. ಯಾಕೆ ಈ ಗ್ರಾಮದಲ್ಲಿ ಚುನಾವಣೆನೇ ನಡೆಯೋಲ್ವಾ? ಅಧಿಕಾರಿಗಳು ಬರದೇ ಇಲ್ವಾ? MLAಗಳು ಬರೋದೇ ಇಲ್ವಾ? ಓಟ್ ಕೇಳೋದಕ್ಕೆ ಅಭ್ಯರ್ಥಿಗಳು ಬರೋದೇ ಇಲ್ವಾ? ಈ ಪರಿಸ್ಥಿತಿ ಈ ರೀತಿ ಇದ್ದಾಗ ಏನಾದರೂ ಈ ಊರಿಗೆ ಮಾಡಬೇಕು ಅನ್ನೋ ಒಂದು ಮನಸ್ಸು ಇಲ್ಲಿವರೆಗೂ ಯಾವೊಬ್ಬ ನಾಯಕರಿಗೂ ಬಂದಿಲ್ವಾ? ಜನ ಯಾಕೆ ಸುಮ್ಮನೆ ಬಿಟ್ರು? ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ ಅಲ್ಲಿ ಅಂತ. ಪೋಷಕರೇ ಬರಬೇಕು ಮಕ್ಕಳನ್ನ ಹೊಳೆ ದಾಟಿಸೋದಿಕ್ಕೆ. ಬೈಂದೂರಿನಲ್ಲಿ ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಹರಸಾಹಸ ಪಡ್ತಾ ಇದ್ದಾರೆ. ಹೊಳೆ ದಾಟಿಸಲು ಪೋಷಕರೇ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ಪೋಷಕರಿಲ್ಲದೆ ಶಾಲೆಗೆ ಹೋಗಲು ಮಕ್ಕಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಶಾಲೆಗೆ ಪೋಷಕರೇ ಕರ್ಕೊಂಡು ಹೋಗಬೇಕು. ಹೊಳೆ ದಾಟಿಸಲು ಪೋಷಕರೇ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ಪೋಷಕರಿಲ್ಲದೆ ಶಾಲೆಗೆ ಹೋಗಲು ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ. ಹುಲ್ಕಡಿಗೆ ಗ್ರಾಮದಲ್ಲಿ ಶಾಲೆಗೆ ಹೋಗಲು ಮಕ್ಕಳು ಪರದಾಡ್ತಿದ್ದಾರೆ. ಗೋಳಿ ಹೊಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಲ್ಕಡಿಗೆಯಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಯಿಂದ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗೋಳಿ ಹೊಳೆಯಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ. ಹೆಚ್ಚಾಗಿ ಮರಾಠ ಸಮುದಾಯ ವಾಸವಾಗಿರುವಂತಹ ಗ್ರಾಮ ಅದು. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಂತಿದೆ ಈ ಒಂದು ಗ್ರಾಮ. ಯಾಕೆ ಈ ಗ್ರಾಮದಲ್ಲಿ ಚುನಾವಣೆನೇ ನಡೆಯೋಲ್ವಾ? ಅಧಿಕಾರಿಗಳು ಬರೋದೇ ಇಲ್ವಾ? MLAಗಳು ಬರೋದೇ ಇಲ್ವಾ? ಓಟ್ ಕೇಳೋದಕ್ಕೆ ಅಭ್ಯರ್ಥಿಗಳು ಬರೋದೇ ಇಲ್ವಾ? ಈ ಪರಿಸ್ಥಿತಿ ಈ ರೀತಿ ಇದ್ದಾಗ ಏನಾದರೂ ಈ ಊರಿಗೆ ಮಾಡಬೇಕು ಅನ್ನೋ ಒಂದು ಮನಸ್ಸು ಇಲ್ಲಿವರೆಗೂ ಯಾವೊಬ್ಬ ನಾಯಕರಿಗೂ ಬಂದಿಲ್ವಾ? ಜನ ಯಾಕೆ ಸುಮ್ಮನೆ ಬಿಟ್ರು? ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ ಅಲ್ಲಿ ಅಂತ. ಪೋಷಕರೇ ಬರಬೇಕು ಮಕ್ಕಳನ್ನ ಹೊಳೆ ದಾಟಿಸೋದಿಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.